ಬೈರಮಂಗಲದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾನ್ಯ ಮಾಜಿ ಶಾಸಕರಾದ ಎ ಮಂಜುನವರ ನೇತೃತ್ವದಲ್ಲಿ ಬೈರಮಂಗಲದಲ್ಲಿ ಮಾಡಿದ್ದಾರೆ. ಆ ಒಂದು ಸಭೆಯಲ್ಲಿ ಮಾಜಿ ಶಾಸಕ ಮಂಜುನಾಥ್ ಅವರು ಅಲ್ಲಿ ರೈತ ಡಿ ಸಿ ಅವರ ಆಫೀಸ್ಗೆ ಹೋಗಿದ್ದಂಥ ಹೋರಾಟಗಾರರ ನಮ್ಮಗಳನ್ನ ಏಜೆಂಟ್ರುಗಳು ಅಂತ ಕರೆದವ್ರೆ. ಇಲ್ಲಿ ಏಜೆಂಟ್ರುಗಳು ಬಂದಿರೋದು ಯಾರು ರೈತರಿಲ್ಲ ಅನ್ನೋಲಿಕ್ಕೆ ಬ್ರೋಕರ್ಗಳು ಮತ್ತು ಏಜೆಂಟ್ರುಗಳು ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಅವರು ಯಾವ ಅರ್ಥಕ್ಕೆ ಆ ಪದಗಳನ್ನು ಉಪಯೋಗಿಸಿದ್ದಾರೆ ಮತ್ತು ಯಾರು ಇಲ್ಲಿ ಏಜೆಂಟ್ರುಗಳು ಯಾರು ಬ್ರೋಕರ್ಗಳು ಅವರು ಸಾಬೀತು ಮಾಡಬೇಕು. ದಯವಿಟ್ಟು ನಾವಲ್ಲಿ ಯಾರೇ ಹೋಗಿರ್ತಕ್ಕಂಥ ಎಲ್ಲ ಟೌನ್ಶಿಪ್ ವ್ಯಾಪ್ತಿಯ ಜನನೇ ಹೊರತು ಹೊರಗಡೆ ಅಕ್ಕಪಕ್ಕದವ್ರು ಯಾರೂ ಹೋಗಿಲ್ಲ. ಎಲ್ಲ ಈ ಗ್ರಾಮಗಳನ್ನ ಮೂಲತಃ ಬೈರಮಂಗಲ ಆಗ್ಬೋದು, ಹೊಸೂರಾಗ್ಬೋದು, ಈ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮೂಲತಃ ಗ್ರಾಮಸ್ಥರು ರೈತರು ಇವತ್ತು ರೈತರೇ, ಅವರಲ್ಲದೆ ಯಾರೂ ಹೋಗಿಲ್ಲ. ನೀವು ಈ ಪದನ ಉಪಯೋಗಿಸೋಕ್ಕೆ ಮುಂಚೆ ದಯವಿಟ್ಟು ನೀವು ಆ ಕರೆದಿರೋದಕ್ಕೆ ಅರ್ಥವನ್ನು ಕೊಡಬೇಕು. ನಮಗೆ ಏನು ನಿಮ್ಮ ಹೋರಾಟ ಇದಕ್ಕೆ? ನೀವು ಯಾಕೆ ಆ ಥರ ಪದ ಉಪಯೋಗಿಸ್ರಿ? ಪದ ಉಪಯೋಗಿಸೋದು ನಾವು ಹೇಳ್ಬಿಡ್ಬೋದು, ಅದು ಗೌರವ ತರಲ್ಲ. ಯಾರೋ ಹೋರಾಟಗಾರನ್ನ ನಾವು ಬ್ರೋಕರ್ಗಳು ಏಜೆಂಟ್ರುಗಳು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಕರೆದ್ಬಿಟ್ರೆ ಅದು ಎಷ್ಟು ಅದಕ್ಕೆ ಸಮಂಜಸವಾಗಿರುತ್ತೆ ಅಂತ ನೀವೇ ಅದಕ್ಕೆ ಹೇಳಿ. ಅದ್ರ ಜೊತೆಗೆ ಅವ್ರ ಕಾಲದಲ್ಲಿ ಇಲ್ಲಿ KEDBಗೆ ಅಂತ ಒಂದು 1000 ಎಕರೆ ಇದ್ರ ಡಿಲೀಟ್ ಮಾಡಿ ಕೊಟ್ಬಿಟ್ರು ಅವ್ರಿಗೆ. ಇಡೀ ಟೌನ್ಶಿಪ್ ವ್ಯಾಪ್ತಿಯಲ್ಲಿ ಕೆಂಪು ವಲಯದಲ್ಲಿ ಡಿಲೀಟ್ ಮಾಡಿಸಿದ್ರು. ನಮ್ಮದು ಡಿಲೀಟ್ ಮಾಡಿಸ್ಬಿಡೋಯ್ತಲ್ಲ ಅವತ್ತು. ಅಲ್ಲ, 88 ಲಕ್ಷಕ್ಕೆ ಕೊಟ್ಟರು. ನೀವು ಅವತ್ತು ನೀವು ಅವತ್ತು ಏನು ಮಾಡಿದ್ರಿ? ರೈತರ ಪರವಾಗಿ ಎಲ್ಲಿ ನಿಂತಿದ್ದೀರಿ? ರೈತರ ಪರವಾಗಿ ಅವರು ರೈತರಲ್ವ? 10 ಜನ ಆಗಲಿ 20 ಜನ ಆಗಲಿ ನಮ್ಮ ಏರಿಯಾದಲ್ಲಿ ಹೋಯ್ತು. ಅವತ್ತು 900 ಎಕರೆ ಹೋಯ್ತು. ಅವ್ರು ರೈತರಲ್ವಾ? ಅವತ್ತು ನೀವು ತೋರಿಸಿ ನಿಮ್ಮ ಹೋರಾಟನ. ಅದೇ ಡಿಲೀಟ್ ಮಾಡಿದ್ರಲ್ಲ 900 ಎಕರೆನಾ? ನಮ್ಮದು ತೆಗೆಸ್ಬೋಯ್ತಲ್ವ ಸರ್? ನಮ್ಮದು 1000 ಎಕರೆ ತೆಗೆದು ಬಿಸಾಕ್ಬಿಟ್ರೆ ಕ್ಲೋಸ್ ಆಗಿತ್ತಲ್ಲ, ಮ್ಯಾಟ್ರೇ ಕ್ಲೋಸ್ ಆಗಿತ್ತು. ಈ ಹೋರಾಟ, ಈ ಪರಿಸ್ಥಿತಿ ಇದು ನಮ್ಗೆ ಅವಶ್ಯಕತೆ ಇರಲೇ ಇಲ್ಲ. ಅದನ್ನು ತೆಗಿಯೋಕ್ಕೆ ನೀವು ನಮ್ಮದನ್ನು ತೆಗಿಯೋಕ್ಕಾಗಲ್ಲ, ಇದನ್ನು ಉಳಿಸ್ಕೊಂಡ್ರಿ, ಅದನ್ನು ಮಾತ್ರ ತೆಗೆದ್ರು. ಇದಕ್ಕೆ ಏನು ನಿಮ್ಮ ಹೋರಾಟದ ಇದಕ್ಕೆ ನಿಮ್ಮ ಏನು ದಾಖಲಾತಿ? ನೀವು ಹೋರಾಟ ಮಾಡಿದಿರಿ ಇಲ್ಲಿ ರೈತರ ಪರವಾಗಿ ಅಂತ ಅನ್ನೋದಕ್ಕೆ ಯಾವ್ದಾರು ಹೋರಾಟ ಮಾಡಿ. ಇದ್ದಕ್ಕಿದ್ದಂಗೆ ಅಲ್ಲಿ ಹೋಗಿರ್ತಕ್ಕಂಥವ್ರು ಏಜೆಂಟ್ರುಗಳು ಬ್ರೋಕರ್ಗಳು, ಯಾರು ಬ್ರೋಕರ್ಗಳು ಯಾರು ಏಜೆಂಟ್ರುಗಳು ಅಂತ ಬನ್ನಿ ಚರ್ಚೆಗೆ ಮಾಡೋಣ. ನಾವು ಯಾರು ಏಜೆಂಟ್ರುಗಳಿದ್ದೀವೋ ಅದು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿರ್ತಕ್ಕಂಥವ್ರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಇದೊಂದು ವಿಚಾರವಾಗಿ ನಾವು ಚರ್ಚೆ ಮಾಡಿದ್ವಿ. ಬೇರೆ ಉಳಿದ ವಿಚಾರಗಳು ಮುಂದಿನ ಬೆಳವಣಿಗೆ ಮೇಲೆ ಯಾವ ರೀತಿ ಸರ್ಕಾರ ಕ್ರಮ ತಗೋಬೇಕು, ಯಾವ ರೀತಿ ಚರ್ಚೆ ಆಗಬೇಕು, ನಾವು ಅದನ್ನು ಬಿಟ್ಟು ಬೇರೆ ಟೌನ್ಶಿಪ್ ವಿಚಾರವಾಗಿ ಬೇರೆ ಏನು ಚರ್ಚೆ ಇಲ್ಲ ಇವತ್ತು ನಮ್ಮದು. ಅದೇನು ಕೊಡ್ತಾರೆ ಬಿಡ್ತಾರೆ ಅದು ಅನೌನ್ಸ್ ಮಾಡಿದ್ಮೇಲೆ ಮುಂದಿನ ಬೆಳವಣಿಗೆ ಏನಾಗುತ್ತೋ ಅದರ ಪಾಡು ಅದು ನಡೀತದೆ. ಈಗ ಇವತ್ತಿನ ಇವರು ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ಅಸಭ್ಯವಾದ ಹೇಳಿಕೆಯನ್ನು ಅವ್ರು ವಾಪಸ್ ಪಡಿಬೇಕು, ಇಲ್ಲ ಕ್ಷಮಾಪಣೆ ಕೇಳಬೇಕು. ಏಜೆಂಟ್ ಅಂತ ಕರೆದಿದ್ದಲ್ಲ ಈ ಮನುಷ್ಯ, ಇದೇ ಏಜೆಂಟ್ನೇ 2018ರಲ್ಲಿ MLA ಮಾಡಿದ್ರು. ನಾವೆಲ್ಲ ಸೇರ್ಕೊಂಡು MLA ಮಾಡಿದ್ದು, ಸರಿನಾ? MLA ಆದಮೇಲೆ 2018ರಲ್ಲಿ ನಾವು ಜೊತೆಲಿದ್ವಿ. ಸಿದ್ದರಾಜಣ್ಣ, ನಾನು, ಶಿವರಾಮ, ಅಶ್ವತ್ಥ ಇವರೆಲ್ಲ ಹೋಗಿ ಒಂದು ದಿನಾನು ನೀವು ಸಿಕ್ತಾಗೆಲ್ಲ ಬರೀ ಕಿವಿಲ್ಲ ಇದೇ ಮಾತು, ನಮ್ಮ ಟೌನ್ಶಿಪ್ನ ಏನಾದ್ರು ಕೆಂಪು ವಲಯದಿಂದ ತಗ್ಸ್ರಿ, ಮೊದಲು ನಮಗೆ ಮುಕ್ತಿ ಕೊಡ್ರಿ, ಪ್ರತಿ ದಿನ ಕೇಳಿದ್ದೀವಿ. ಬ್ಯಾರೆ ಇನ್ನೇನು ಸರ್, ಇನ್ನೇನು ಒಂದೇ ಒಂದು ರೂಪಾಯಿ ನೀನು ಡೆವಲಪ್ಮೆಂಟ್ಸ್ ಮಾಡು, ಏನು ಮಾಡಿದ್ದೆ ಏನು ಮಾಡಿಲ್ಲ, ಏನು ಮಾಡಬೇಕು ಏನೂ ಕೇಳಿಲ್ಲ ನಾವು ಯಾವತ್ತೂ. ಇವ್ರನ್ನ ಕೇಳಿರೋದು ಒಂದೇ, ನಾವು ರೆಡ್ ಝೋನಿಂದ ತೆಗ್ಕೊಡಿ ನಮ್ಮನ್ನ. ದಿನ ಉಡಾಫೆ ಮಾತು, ಅದೇನಾಗ್ಬಿಡ್ತು ನಡಿಯಯ್ಯ, ಅದೇನಾಗ್ಬಿಡ್ತು ನಡಿ ಕೇಳಿ. ಇಲ್ಲೇ ಅವರೇ ಬರೀ ಇದೇ ಮಾತಾಡ್ಕೊಂಡು ಬಂದರು. ಆಯಿತು, ಇದರಲ್ಲಿ 2019ರಲ್ಲಿ KEDBಗೆ 800 ಎಕರೆ ಅಕ್ವೈರ್ ಮಾಡಿದ್ರು ಇಲ್ಲಿ. ಅವತ್ತು ಹೇಳಿದ್ವಿ, ನೀವು ಹೋಗಿ ಪಟ ಕುಂತ್ಕೊಳ್ಳಿ, ಈಗ ಅದು ನೀವು ಮಾಡಬೇಕು ಅಂದರೆ ಇಲ್ಲಿ ರೆಡ್ ಝೋನ್ ತೆಗೆದ್ರೆ ನಾನು ಅವಕಾಶ ಮಾಡ್ಕೊಡ್ತೀನಿ ಅಂತ ಹೇಳಿ ಪಟ ಕುಂತ್ಕೊಳ್ಳಿ ಅಂತ ಅಂದ್ವಿ. ಹಂಗೆ ಮಾತಾಡ್ತೀನಿ ಅಂತ ಅಂದ್ಕೊಂಡು ಒಳಗಡೆ ಏನೇನು ಕಮಿಟ್ ಮಾಡ್ಕೊಂಡ್ರೋ ಅದಷ್ಟು ಮಾತ್ರ ಅಕ್ವೈರ್ ಮಾಡಿಸಿದ್ರು. ತಿರ್ಗಿ ಮತ್ತೆ ನಮ್ಮನ್ನು ಅದೇ ಪರಿಸ್ಥಿತಿ ತಂದರು. ತಿರ್ಗಿ ನೆಕ್ಸ್ಟ್ ಬೈರಮಂಗಲ ಕೆರೆನ ಅಚ್ಚುಕಟ್ಟು ಮಾಡಿಸ್ತೀನಿ ಅಂತ ಬಂದರು. ಆ ಕೆರೆಯಿಂದ ಎಲ್ಲ ಈ ಭಾಗದ ಜನಗಳು ಎಲ್ಲರೂ ವ್ಯವಸಾಯ ಮಾಡೋಕ್ಕೆ 10 ವರ್ಷ ವ್ಯವಸಾಯ ಬಿಟ್ಬಿಟ್ಟಿರಿ ಸರ್, ಈ ಅಕ್ವೇಷನ್ ಆಗೋಯ್ತದೆ ಅಂತ ಅಂದ್ಬಿಟ್ಟು ತಿರ್ಗಿ ಮತ್ತೆ 16 ಲಕ್ಷ ಖರ್ಚು ಮಾಡಿ ನೀರು ತಗೊಬರೋಕ್ಕೆ ಅಂತ ಬೈರಮಂಗಲ ಕೆರೆಯಿಂದ ಎಲ್ಲರೂ ಮೋಟ್ರುಗಳು ಕುಣಿಸ್ಕೊಂಡ್ರು. ತಿರ್ಗಿ ಆ ಕೆರೆ ಹೊಡೆದ್ರು. ಆ ಕೆರೆ ಕಟ್ಟೆ ಹಾಕ್ಸ್ಕೊಡಿ ಅಂತ ಹೇಳಿ ಈ ಭಾಗದ ರೈತರೆಲ್ಲ ದಿನ ತಿರ್ಬಿಟ್ರು. ಬರೀ ಕಟ್ಟೆ ಹಾಕ್ಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ. ಆಯಿತಾ, ಅದೆಲ್ಲ ಮುಗೀತು. ತಿರ್ಗಿ ಕರೆಕ್ಟಾಗಿ 2 ವರ್ಷದಿಂದ ನಮ್ಮ ಏನು ಟೌನ್ಶಿಪ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 2 ವರ್ಷದಿಂದ ಇದಕ್ಕೆ ಸ್ಟಾರ್ಟ್ ಆಯಿತು ಈ ಪ್ರಾಜೆಕ್ಟ್ಗೆ. 2 ವರ್ಷದಲ್ಲಿ ಕರೆಸಿ ನಾನು, ಶಿವರಾಮ, ಅಶ್ವತ್ಥ ಅಂತೇಳಿ ಓದ್ವಿ. ನೋಡಪ್ಪ ಹಿಂಗೆ ಸ್ಟಾರ್ಟ್ ಆಗೈತೆ ಅಂತೇಳಿ. ತಿರ್ಗಿ ಅವತ್ತು ಉಡಾಫೆ ಮಾತು, ಯಾವನ್ ಮಾಡ್ಬಿಡ್ತಾ ನಡಿಯಯ್ಯ, ಎಲ್ಲದ ದುಡ್ಡು ಇವ್ರ ಹತ್ರ. ಸರ್, ಇದೇ ಕರ್ಕೊಬಂದು ಇದೇ ಜಾಗದಲ್ಲಿ ನೀವು ಬಂದಿದ್ದೀರೇನೋ, ಇದೇ ಜಾಗದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಏನೋ ಹೋರಾಟನ. ಇಲ್ಲ ನಾವು ರೀ ಆಗಾಕೆ ಬಿಡಬಾರ್ದು, ಏನೋ ಮಾಡಿ ಕೆಂಪು ವಲಯದಿಂದ ಮಾಡಬೇಕು ಅಂತೇಳಿ
ಅವತ್ತು ಕರ್ಕೊಬಂದು ಅವತ್ತು ಬಂದರು, ಇಲ್ಲಿ ಬಂದು ಮಾತಾಡಿದ್ರು, ತಿರ್ಗಿ ಹೋದ್ರು. ತಿರ್ಗಿ ನೋಟಿಫಿಕೇಶನ್ ಆಗೋ ಗಂಟ ತಿರ್ಗಿ ನೋಡೇ ಇಲ್ಲ ರೀ. ಬಿಫೋರ್ ನೋಟಿಫಿಕೇಶನ್ ಏನೋ ಮಾಡೋಣ, ನಾವು ನೋಟಿಫಿಕೇಶನ್ ಆದಮೇಲೆ ರೈತರು ಅತಂತ್ರ ಆಗೋಯ್ತೀವಿ. ಒನ್ಸ್ ರಿಜಿಸ್ಟ್ರೇಷನ್ ನಿಲ್ಸಿದ ಮೇಲೆ ನಮಗೆ ತುಂಬ ಅತಂತ್ರ ಆಯ್ತದೆ, ಬೇಡ ಮುಂದೆನೇ ಹೋರಾಡ ನಡೀರಿ ಅಂದ್ವಿ. ಬಲವಂತ ಮಾಡಿ ಕರ್ಕೊಂಡು ಹೋದ್ವಿ JP ಭವನಕ್ಕೆ. ಕುಮಾರಣ್ಣವ್ರ ಹತ್ರ ಬಂದರು. ಅಲ್ಲಿಂದ ಅವ್ರನ್ನ ಯಾರು ಕರ್ಕೊಂಡ್ಬಿಡ್ತೀನಿ, ದೇವೇಗೌಡರು ಕರ್ಕೊಂಡ್ಬಿಡ್ತೀನಿ, ಕುಮಾರಣ್ಣ ಕರ್ಕೊಂಡ್ಬಿಡ್ತೀನಿ, ಇಲ್ಲಿ ತನಕ ಅದೇ ಮಾತಲ್ಲೇ ಹೋಯ್ತಾವ್ರೆ. ಒಂದು ದಿನ ಬಂದು ಕರ್ಕೊಬಂದು ಇಲ್ಲ, ಒಂದು ದಿನ ಅವ್ರದ್ದು ಹೋಗೂ ಇಲ್ಲ. ಹೋದಾದ್ಮೇಲೆ ಬಂದರು, ತಿರ್ಗಿ ಮತ್ತೆ ಅವ್ರು ನಮಗೇನು ಇದು ಮಾಡಿಲ್ಲ. ಮತ್ತೆ ನೋಟಿಫಿಕೇಶನ್ ಆದ್ಮೇಲೆ ಬಂದರು, ಊರೂರ ಮೇಲೆ ಮೈಕ್ ಎತ್ಕೊಂಡು, ಒಂದು ಕಾರಲ್ಲಿ ಒಂದು ಮೈಕ್ ಮಾಡಿಕೊಂಡು ಊರೂರ ಮೇಲೆ ಬಂದರು. ಏನು ಹೇಳ್ತೀರಿ ಅಂತ. ನೋಟಿಫಿಕೇಶನ್ ಆಗ್ಬಿಡೈತೆ, ಆಯಿತು. ಅವತ್ತು ತಿರ್ಗಿ ಅದು ತಿರ್ಗಿ ಆಯಿತು. ನೀನು ತಿರ್ಗಿ ಎಲ್ಲ ಊರ ಮೇಲೆ ಹೋಗಿ ತಿರ್ಗಿ ಅವಾಗೂ ಕರ್ಕೊಂಡು ಹೋಗಿ ತಿರ್ಗಿ ಅವಾಗ ಬಿಟ್ಬಿಡು. ತಿರ್ಗಿ ಅದು ಬಿಟ್ಟು ತಿರ್ಗಿ ಮತ್ತೆ ನೀನು ಎಲ್ಲ ರೈತರು ಏನೋ ಮಾಡ್ತಾವೆ. ಅವರು ರೈತರೇ, ನಾವು ರೈತರೇ. ಅವರೊಂದು ರೀತಿ ಹೋರಾಟ ಮಾಡ್ತಾರೆ, ನಾವೊಂದು ರೀತಿ ಹೋರಾಟ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲರೂ ನಮಗೋಸ್ಕರ ನಾವು ನಮಗೋಸ್ಕರನೇ ಹೋರಾಟ ಮಾಡ್ತಿರೋದು. ಇಲ್ಲಿ ಯಾರು ಏನು ಏಜೆಂಟ್ಗಳು ಇಲ್ಲ, ಯಾರೂ ಇಲ್ಲ. ನೀನು ಬಂದಿರೋದು ನೀನು ಏಜೆಂಟ್ರು ಅಷ್ಟೇ. ಇಲ್ಲಿ ಮೂಲ ವೃತ್ತಿನೇ ಏಜೆಂಟ್. ನಾವೆಲ್ಲ ಈಗಲೂ ವ್ಯವಸಾಯನ ಸರ್ ಮಾಡ್ತಾ ಇರೋದು, ಈಗಲೂ ರೈತರೇ ನಾವು. ಇಂಥ ಪದ ನೀವು ಬಳಕೆ ಮಾಡಬೇಕಾದ್ರೆ ನೀನೊಬ್ಬ ಏಜೆಂಟ್ ಆಗಿ, ನೀನೊಬ್ಬ ಇದಾಗಿ ನೀನು ಈ ಪದ ಬಳಕೆ ಮಾಡ್ತೀವಿ. ಏಜೆಂಟ್ನ ತಗೊಂಡೋಗಿ MLA ಮಾಡಿದ್ರೆ ತಪ್ಪಾಯ್ತಾ ನಮ್ಮದು? ನಾವು ಯಾರು ಹೋಗಿದ್ವೋ DC ಆಫೀಸ್ಗೆ, ಒಂದು ಆಳನ್ನ ನೀವು ಯಾರನ್ನಾರು ಜಮೀನು ಇಲ್ದಿರೋ ತೋರಿಸ್ಬಿಟ್ರೆ ಅವತ್ತೇ ನಾವು ನೀವೇನು ಕೆಲಸ ಮಾಡ್ತೀರೋ ನಾವು ಕೆಲಸ ಮಾಡಿಸ್ಬೇಕು ತಯಾರಾಗಿದ್ದೀವಿ. ನಾವು ಫೋಟೋ ಕೊಡ್ತೀವಿ, ನೀವು ತೋರಿಸಿ ಇಂಥವ್ರು ಯಾರಾದರೂ ಜಮೀನು ಇಲ್ದಿರೋ ಏಜೆಂಟ್ರು ಹೋಗವ್ರೆ ಅಂತ ಅವ್ರು ಫೋಟೋ ತೋರಿಸಿ. ಲಿಸ್ಟೇ ಬಿಡಿ ಯಾರು ಹೋಗಿದ್ರು ಅಂತ. ಕೊಡ್ತೀನಿ, ಫೋಟೋ ಆಯ್ತಲ್ಲ, ನಮ್ಮ DC ಆಫೀಸ್ ಫೋಟೋ ಆಯ್ತಲ್ಲ. ದಯಮಾಡಿ ನೀವು ದೊಡ್ಡತನದಲ್ಲಿದ್ದೀರಾ, ನೀವು ಒಬ್ಬ 5 ವರ್ಷ ಇಲ್ಲಿ ಕೆಲಸ ಮಾಡಿರುವಂಥವ್ರು, ನಿಮ್ಗೆ ಯಾರು ಅಂತ ಗೊತ್ತದೆ, ಗೌರವಯುತವಾಗಿ ಮಾತಾಡಿ. ನಿಮ್ಮನ್ನು ಆ ಥರ ಮಾತಾಡಿದ್ರೆ ಗೌರವ ಇರಲ್ಲ. ದಯಮಾಡಿ ಅದನ್ನು ನೀವು ಹಿಂದಕ್ಕೆ ತಗೋಬೇಕು, ಇಲ್ಲ ಕ್ಷಮೆ ಯಾಚಿಸಬೇಕು. ನಾವಂತೂ ಕೂಡ ಇದಕ್ಕೆ ಭಾಳ ನೊಂದಿದ್ದೀವಿ ರೈತರುಗಳು. ನಾವು ರೈತರೇ. ಅಂದರೆ ನಾವು ರೈತ ಪರವಾಗಿ ಯಾಕೆ ಓಡಾಡ್ತಾ ಇದ್ದೀವಿ ಅಂತಂದರೆ, ಇದು 20 ವರ್ಷದಿಂದ ನೆನೆಗುದಿಗೆ. 20 ವರ್ಷದಲ್ಲಿ ದನ ಕರ ಇರಲಿವೆ ಸ್ವಾಮಿ ಮನೆ ಮುಂದೆ. 20 ವರ್ಷದಲ್ಲಿ ಮರಗಿಡ ಇರಲಿವೆ, ಮರಗಿಡ ಎಲ್ಲ ಕಡ್ದಾಕ್ಬಿಟ್ಟಿದ್ವಿ, ದನ ಎಲ್ಲ ಮಾರ್ಬಿಟ್ಟಿದ್ವಿ. 20 ವರ್ಷದಲ್ಲೂ ದನನೂ ಇದ್ದೋ, 20 ವರ್ಷದಲ್ಲೂ ಮರಗಿಡನೂ ಇದ್ದೋ. ನಿಮ್ಮ ಕಣ್ ಕಾಣ್ತಿರ್ಲಿವೆ ಅವತ್ತು ನೀವು ಅಕ್ವಿರೇಷನ್ ಮಾಡಿದಾಗ? ನಾವು ಅವತ್ತು ಇದ್ದೋ ನಿಮ್ಮ ಪಾರ್ಟಿಲೇನೆ. ಇದೆಲ್ಲ ಅನ್ಯಾಯ ಆಗಿ 20 ವರ್ಷ ಏನೇನು ಆಯಿತು ಅದನ್ನು ನಡ್ಕೊಬಂದಂಥ ವಿಚಾರದಲ್ಲಿ ನಾವು ಕೂಡ ನಿಮ್ಮ ಜೊತೆಲಿ ಇದ್ದೀವಿ. ಎಷ್ಟು ದಿನ ಕೇಳಿದ್ದೀವಿ ಇದನ್ನು. ಮಂಜಣ್ಣವ್ರಿಗೆ ಹೇಳ್ತೀವಿ, ಈ ಪದನ ಬಳಸೋದು ನಿಮ್ಮ ಹುದ್ದೆಗೆ ಅಥವಾ ನೀವು ನಡ್ಕೊಳ್ಳೋ ಅಂಥ ಇದಕ್ಕೆ ಸಮಂಜಸವಲ್ಲ. ನೀವು ಇದನ್ನು ಮಾತನ್ನ ವಾಪಸ್ ತಗೋಬೇಕು. ನಮ್ಮಿಂದ ರೈತರು ನಾವು ಮೂಲತಃ ರೈತರು. ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಯಾರು ಹುಟ್ಟಿದ್ರೋ ಗೊತ್ತಿಲ್ಲ ಇಲ್ಲಿ. ಅಲ್ಲಿಂದನೂ ನಾವು ರೈತರೇ. ಯಾವತ್ತೂ ನಮ್ಮ ಅಪ್ಪ ಬಿಸ್ನೆಸ್ ಮಾಡಿದವನೇ ಅಲ್ಲ, ನಮ್ಮ ತಾತಿರಾಗಲಿ ನಮ್ಮ ಅಪ್ಪತಿರಾಗಲಿ, ನಾವು ರೈತರೇ. ಅಲ್ಲಿ ಏನೂ ಇರಲಿಲ್ಲ. ಇವತ್ತು ಜೋಗದೊಡ್ಡಿ ಇರ್ಬೋದು, ಅಬ್ಬನಕೊಪ್ಪೆ ಇರ್ಬೋದು, ಎಲ್ಲ ಇರ್ಬೋದು, ಏನೂ ಇರಲಿಲ್ಲ. ಆಡು ಕುರಿ ಮೇಯಿಸ್ಕೊಂಬರೋರು. ಇವತ್ತಲ್ಲಿ ಹೆಂಗವ್ರು ಏನು ಬಂತು, ಒಂದು ಕಂಪ್ನಿ ಬಂತು. ಆ ಕಂಪ್ನಿ ಬಂದದಕ್ಕೆ ಅಲ್ಲಿ ಜೀವನ ಹೆಂಗೆ ನಡೀತಾ ಇದೆ, ಜನಗಳದು ಜೀವನ ಹೆಂಗೆ ನಡೀತಾ ಇದೆ, ಸುಖತೃಪ್ತವಾಗಿ ಆ ಜೀವನ ನಡೀತಾ ಇದೆ. ಅದೇ ಥರ ನಮಗೂ ಆಗಬೇಕು ಅಂತ ಆಸೆ ಇದೆ. ನಾವೇನು ಸುಮ್ಮನೆ ಕೊಟ್ಬಿಡೋಲ್ಲ ಜಮೀನ. ನಮಗೂ ಸರಿಯಾದಂಥ ರೀತಿಯಲ್ಲಿ ಅವರು ನಮಗೆ ದುಡ್ಡು ಕೊಟ್ಟು ರೇಟ್ ಕೊಟ್ಟು ಮಾಡಿದ್ರೆ ನಾವು ಅನುಕೂಲವಾಗಿರ್ತೀವಿ. ಅದೊಂದು ಬಿಟ್ಟು ಆಮೇಲೆ ನಾನು ಒಂದೊಂದು ಸರ್ಕಾರಕ್ಕೆ ಒಂದು ಡೆಡ್ಲೈನ್ ಕೊಡ್ತೀವಿ. ನಾವು ಇಷ್ಟೆಲ್ಲ ಮಾಡಿ ನಾವು ಓಡಾಟ ಮಾಡ್ತಾಯಿದ್ದೀವಿ, ಎಲ್ಲರಿಗೂ ಅನುಕೂಲ ಆಗೋದ್ರೆ ಇನ್ನು 15 ದಿನದಲ್ಲಿ ಇವರು ಡಿಸಿಷನ್ ಮಾಡಿ ಒಂದು ಹಂತಕ್ಕೆ ಇವ್ರು ತರಲಿಲ್ಲ ಅಂತಂದರೆ ನಾವು ಬೇಡ ಅಂತಲೇ ಹೋರಾಟ ಮಾಡ್ತೀವಿ. ನಾವು ಡೆವಲಪ್ಮೆಂಟ್ ಮಾಡುವಂಗಿಲ್ಲ. ಇವ್ರು ಕಾಯ್ಕೊಂಡು ನಾವು ಒಂದು ಅಡಿಕೆ ಗಿಡ ಹಾಕುವಂಗಿಲ್ಲ, ಒಂದು ತೆಂಗಿನ ಸೋಸಿ ಹಾಕುವಂಗಿಲ್ಲ. ಎಷ್ಟು ವರ್ಷದಿಂದ ಬಿಟ್ಕೊಂಡಿರೋದು ಇವ್ರಿಗೆ? ಎಷ್ಟು ವರ್ಷದಿಂದ ಬಿಟ್ಕೊಂಡಿರೋದು ಹೇಳಿ ಸ್ವಾಮಿ? ಇವರು ಇನ್ನು 15-20 ದಿನದಲ್ಲಿ ಇವರು ಒಂದು ಡಿಸಿಷನ್ ಮಾಡಿ ಒಂದು ಹಂತಕ್ಕೆ ತರಲಿಲ್ಲ ಅಂತಂದರೆ ನಾವು ಅವ್ರ ಜೊತೆನೇ ಹೋರಾಟ ಮಾಡಬೇಕಾದ್ರೆ ಟೌನ್ಶಿಪ್ನ ಕ್ಯಾನ್ಸಲ್ ಮಾಡಬೇಕಾಯ್ತು. ಇದನ್ನು ನಾನು ಕೇಳ್ಕೊತಾ ಇದ್ದೀನಿ ಸರ್ಕಾರದಲ್ಲಿ.